ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಒಂದು ಅತ್ಯದ್ಭುತವಾದ ಸ್ಥಳವಿದೆ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಚಾನಲ್ನಿಂದ ನೀರಿನ ವ್ಯವಸ್ಥೆ ಮಾಡಿರುವಂತಹ ಅತ್ಯದ್ಭುತವಾದ ಸ್ಥಳ. ಅದ್ರ ಮಧ್ಯೆ ಒಂದು ಸುಂದರವಾದ ಹೊಳೆ. ಅದನ್ನೇ ನೋಡೋಕೆ ಎರಡು ಕಣ್ಣೇ ಸಾಕಾಗುವುದಿಲ್ಲ. ಇಂಥ ಅದ್ಭುತ ಸ್ಥಳವನ್ನು ನಾನಿವತ್ತು ನಿಮ್ಗೆ ಸರಿಯಾಗಿ ತೋರಿಸ್ತೇನೆ, ಬನ್ನಿ. ಹಾಲಾಡಿಯಲ್ಲ, ಇದೇ ತರದ್ 5-6 ಪ್ಲೇಸ್ ಇತ್ತ. ನಾವು ಅದ್ರಾಗ ನಿಮ್ಗೆ ಒಂದು 5 ಪ್ಲೇಸ್ ಇದೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತೋರಿಸ್ತೋ. ಫುಲ್ ವಿಡಿಯೋ ಕಾಣಿ. ಹೆಂಗಾಯ್ತಾನೆ ಕೇಳಿ ಹೇಳಿ ಅಕ್ಕ. ಸ್ವರ್ಗ ಅಂತ ಇನ್ನೊಂದು ಪ್ಲೇಸ್ ಎಲ್ಲಿತ್ತಾನೆ ಕೇಳ್ರಿ, ಇಲ್ಲಿ ಕರ್ಕ ಬನ್ನಿ. ಅಷ್ಟು ಸೂಪರ್ ಆಯ್ತೆ. ಓ ಇಲ್ಲ ಇಲ್ಲ ಇಲ್ಲಿ ಒಳಗೆ ನೋಡಿ, ಇಲ್ಲೂ ಬರ್ಲಕ್ಕ ಅಲ್ಲೆಲ್ಲ ಬರ್ಲಕ್ಕಪ್ಪ. ಆ ರೋಡ್ ಗೊತ್ತಿರಲ್ಲ. ಚಾನಲ್ ಮೇಲೆ ಹೋಗ, ಚಾನಲ್ ಮೇಲೆ ಅಂತ ಇತ್ತಾಗ ಬರ್ಕ ಇಲ್ಲ. ಬಂದ್ರೆ ಒಳ್ಳೆ ಆಗ್ತಿತ್ತು, ತಂಪು ಆಗ್ತಿತ್ತು. ಪಾಗ್ ಇರ್ತಿತ್ತು, ಪಾಗ್. ಅರ್ರೆಂಟಿಲ್ಲ ಅಕ್ಕಿ ಮಾರಕ್ಕೆ ಆದ್ರೆ ಹೊಂಡ ಹೊಂಡ ಹಾಲಾಡಿಗೆ ಒಟ್ಟು 3 ಬದಿಗೆ 4 ಬದಿಗೂ ಇದೇ ತರದಿತ್ತ. ಅದ್ರಾಗ ಹೆಚ್ಚು ಫೇಮಸ್ ಇದೆ. ಮತ್ತು 2-3 ಬದಿ ನಾವು ಇವತ್ತು ಎಲ್ಲದನ್ನು ನಿಮ್ಗೆ ತೋರಿಸ್ತೋ. ಎಲ್ಲ ಕಾಣಿ ಇದನ್ನ ಹೆಂಗಿತ್ತು ವ್ಯೂ ಅಂತ. ಹಿಂಗೆ ಪಡ್ಬೇಕಮ್ಮ. ಪಡೆದಾಗ ಸ್ಟೋರಿ ಹಾಕ್ಲ ಕ್ಲಿಕ್ ಆಯ್ತಿಲ್ಲ ಸರ್. ಇದು ಬಜೆ ಆಯ್ತಲ್ಲ. ಇಲ್ಲೂ ಬಾರ್ದಿದ್ದಾನೆ ಅಂತ ರೋಷು ನಾಯ್ಕ್. ಮತ್ತೆ ಇಲ್ಲಿ ಇದ್ದಾರೆ ಸೂರ್ಯ, ಶ್ರೂಯುಸ್. ಇದು ನಮ್ ಕುಂದಾಪುರದಾಗ ಅಮರ ಪ್ರೇಮಿಗಳಿದ್ರ ಅದ್ ಯಾರಂದ್ರೆ ಭೂಮಿ ಮತ್ತೆ ಆಕಾಶ್ ಕಾಣಿ. ಇಲ್ಲಿ ಹೆಸರು ಇದ್ ಮಾಡಿರ್ಕಾಣಿ. ಅವ್ರನ್ನ ಟ್ಯಾಗ್ ಮಾಡಿ ಮಾರ್ರಾಗ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ. ಈಗ ಹಚ್ಚು ಬ್ಯಾಕ್ ಫ್ಲಿಪ್ ಮಾಡ್ತಂಬ್ರೆ ಹೆಂಗ್ ಮಾಡ್ತಾ ಕಾಂಬ ಬನ್ನಿ. ಬ್ಯಾಕ್ ಫ್ಲಿಪ್ ಹಾರ ಹೇಗದೆ ಅಲ್ಲಿ ಬರ ಎಂಬತ್ತಿಲ್ಲ. ಇಲ್ಲೊಂದು ಕರು ಇದೆ ಗಾಯ್ಸ್, ಹಾಗೂ ವ್ಯೂಸ್ ಹೇಗಿದೆ ನೋಡಿ. ಮತ್ತೆ ಇಲ್ಲೊಬ್ರು ಸಿಕ್ಕರು ಕಾಣಿ ನಾಣಿ, ಬಾದಲರಿಗೂ ಕೈ ಕೋಚ್ ಮಾಡ್ತಾವ. ಸುಧಾಯನ್ ಸುಧಾ ಒಂಚೂರು ಗ್ಯಾಪ್ ಎಲ್ಲಿ ಗ್ಯಾಪ್ ಸಿಕ್ಕರು ಇಲ್ಲ ಮರ. ನಿಮ್ಮ ಹೆಸರು ಬರ್ಸ್ ಆಯ್ತ್ರಿ ಅಲ್ದನ. ಹೆಂಗಿತ್ತು ಪ್ಲೇಸ್? ಒಳ್ಳೆ ಸೂಪರ್ ಇತ್ತಲ್ಲ. ಒಂದ್ ಕಡೆ ಚಾನಲ್, ಇನ್ನೊಂದ್ ಕಡೆ ಸೇತುವೆ, ಇನ್ನೊಂದ್ ಕಡೆ ತೋಟ, ಮತ್ತೊಂದ್ ಕಡೆ ಗದ್ದೆ.
ಈ ಒಂದು ಅದ್ಭುತವಾದ ಪ್ಲೇಸಿಗೆ ಬರ್ತಾರೆ ನೀವು. ಫಸ್ಟ್ ಹಾಲಡಿಗೆ ಬಂದು ಅಮಸ್ಕೋಯಿಲ್ ರೋಡ್ಗೆ ಮುಂದೆ ಬಂದ್ರೆ ಕಡೆ ನಿಮ್ಗೊಂದು ಚಾನಲ್ ಸಿಕ್ಕತ್ತ. ಅಲ್ಲಿ ಲೆಫ್ಟ್ ಸೈಡಾಗೆ ಒಳ ಬರ್ಕ ಅಲ್ಲಿ ಒಂದು 250 ಮೀಟರ್ ಹಂಗೆ ಬಾಪಕ್ಕೂ ನಿಮ್ಗೆ ಈ ಪ್ಲೇಸ್ ಸಿಕ್ಕತ್ತ. ಹಾಗೆ ನಾವೀಗ ಇನ್ನೊಂದು ಪ್ಲೇಸಿಗೆ ಹೋದಿತ್ತ, ಅದು ಹಾಲಾಡಿಂದ ಮುಂಬಪ್ಪು ಅದು ರೈಟ್ ಸೈಡ್ ನಿಮ್ಗೆ ಸಿಕ್ಕತ್ತ. ಅದನ್ನು ನಾನು ನಿಮ್ಗೆ ಈಗ ದಾರಿ ಕರೆಕ್ಟ್ ತೋರಿಸ್ತೆ. ಅದು ಇದ್ರಕ್ಕಿಂತ ಹೈಟ್ ಇತ್ತು. ಮತ್ತೆ ಪ್ಲೇಸ್ ಅದು ಹೆಂಗಿತ್ತನ್ನು ಕೇಳಿ ಕಾಂಬ ಬನ್ನಿ ಒಂಚೂರು. ಅದು ಮತ್ತೆ ಹೆದರಿಕೆ ಆಗ್ತಲ್ಲ ಬೈಕ್ ಎಲ್ಲ ಇದ್ರ ತರ್ಲಕ್ಕ. ಆರೆ ಅದ್ರಲ್ಲಿ ಬೈಕ್ ತಕ ಹೋಗ್ತಾತಿಲ್ಲ. ಮತ್ತೆ ಇನ್ನೂ ಒಂದು ಚೋರಡಿ ಹತ್ರ ಅಲ್ಲೆಲ್ಲ ಇತ್ತಂಬ್ರ ಅದೊಂಚೂರು ಸಣ್ಣದ, ಅದನ್ನು ಕಾಂಬ ಯಾವ ತರ ಇತ್ತಾನೆ ಕೇಳಿ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಸರ್ಜ ಬಂದು ಸರ್ಜ ಆಕ್ಷನ್ ಕ್ವೀನ್ ಸರ್ಜ ಬಂದು ಸರ್ಜ. ಇದೀಗ ನಾವು ಹಾಲಡಿ ರೋಡ್ ಆಚೆಗೆ ಮುಂದೆ ಈಗ ಅಲ್ಲ ಈತ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು. ಈಗ ಲೆಫ್ಟ್ ಅದಕ್ಕೆ 2-3 ದಾರಿ ಇತ್ತು. ನಾವು ಹತ್ರ ದಾರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಶಾಲೆ ಇಲ್ಲೇ ಸಾಯ್ಕಿತ್ತು ಬೇಡ, ಇಲ್ಲೊಂದು ಪಡದೆ ಕಂಡು ಮರ ಕಡೆಗೆ ಯಾವ ಊರು ನಮ್ದು ಹಚ್ಚು ಇದಕ್ಕೆ? ಹುಲ್ಚೌಂಡಿ ಹುಲಿ ಉಂಟು, ಚಿರತೆ ಉಂಟು, ನಾಯಿ ಉಂಟು. ಇದು ಇನ್ನೊಂದು ಪ್ಲೇಸ್ ಬಂತ. ಇದು ಅದ್ರಕ್ಕಿಂತ ಮತ್ತು ಹೈಟ್ ಆಗಿತ್ತು. ಇದು ಹೆದರಿಕೆ ಅತ್ತ. ನಂಗೂ ಅಜ್ಜನ ಮನಿ, ನಮ್ಗೆಲ್ಲ ಅಜ್ಜನ ಮನೆ. ಇಲ್ಲ ನಮ್ಮ ಪೈಕ್ಯರ್ ಮನೆ ಇತ್ತ, ಪಿಜ್ಜಾಜಿನ ಮನಿ, ಪಿಜ್ಜಾಜಿನ ಮನಿ. ಮನಿ ಅಲ್ಲ. ಒಂದ್ಸಲ ನಾವು ಎದಿ ಹೊಯ್ಲು ಮಾಡ್ಕೊಂಡ ಇಲ್ಲಿ ಕೆಳಗೆ ಇಳ್ಕೊಂಡು ಇದೇ ರಸ್ತೆಗಲ್ಲು ಇಲ್ಲಿ ರಸ್ತೆ ತೋರುತ್ತಲ್ಲ, ನೀರ್ ಸಾಕತ್ತಿಲ್ಲ ಈ ರಸ್ತೆ ತೋರುತ್ತಲ್ಲ, ಇಲ್ಲ ಇಳ್ಕೊಂಡ ಇಲ್ಲಿ ನೀರಾಗ ನೀವು ಕಾತಿಲ್ಲ ಸಾಕಾತಿಲ್ಲ ಅಂತ ಕೇಳಿ ಅಲ್ಲಿಗೆ ಹೋದ್ ಮಾರೆ. ಈ ಆದ್ಮೇಲೆ ಅಂತ ಇವೆಲ್ಲ ಗುಳುಗುಳಿ ಅದು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಮಿಸ್ಟರ್ ಕಾಂಚನ್ ಅಂತ. ಮಿಸ್ಟರ್ ಕಾಂಚನ್ ಚೆಕ್ ಮಾಡಿ. ಮಿಸ್ಟರ್ ಕಾಂಚನ್ ಇಷ್ಟೊತ್ತಿ ಡಮರ್ ಕಾಂಚನ್ ಅಂತಿದೆ ಈಗ. ಅಲ್ಲ ಇಲ್ಲಿ ವ್ಯೂ ಪಾದ ನೀರ್ ಸಾಕತ್ತಿಲ್ಲ ದಳಿ ಒಲ್ಲ ಓಲ್ ಅದು ಒಳ್ಳೆ ಎಂತ ನಾ ಆದ ಸಣ್ಣ ಮುಂದೆ ಹೋದ ಹೊಡಿ ಹೋದ ಹೊಡಿ ಹೋಯ್ ಹರಿದು ಗಾಸ್ ಗೈಸ್ ಹಾಲಾಡೆಗೆ ಜಲಪಾತ ಕಂಡಿರಿ. ಆ ಜಲಪಾತ ನಾ ತೋರಿಸ್ತಿ ಕಣಿ. ಇಲ್ಲಿ ಬನ್ನಿ, ಹಾಲಾಡೆಗೆ ಜಲಪಾತ ಇತ್ತು ಬಾಯ್ಸ್. ನೋಡಿ ಜಲಪಾತ ಹೆಂಗೆ ಎಷ್ಟು ಕೆಳಗೆ ಮೀವು ಕೊಳ್ಳೆ ಹತ್ತಲ್ಲ ನಾ ಹೆಚ್ಚು ಶವರ್ ಕಣಗ ನಂಗೆ ಹೇಳೋದಿದ್ರೆ ಕೊಯ್ದು ಹತ್ತು ಕಣಿ. ಅಲ್ಲಿ ಅಂತದ್ದು ಒಟ್ಟಿ ಇತ್ತು ಕಣಿ. ಇಲ್ಲಿ ನೋಡಿ ಮೂರನೇ ಮಧುರಿ ಶಾಲೆಗಿಂತ ಸ್ವಲ್ಪ ಮುಂದ್ಬಾರ್ದು.
ಶಾಲಿಕ್ಕಿಂತ ಮುಂದೆ ಇದು ಇನ್ನೊಂಥರ ಬ್ರಿಡ್ಜ್. ಇದು ಸುಮಾರು ಹೈಟ್ ಕಮ್ಮಿ ಆದರೆ ಸುಮಾರು ಉದ್ದ ಇತ್ತು. ಈ ಪ್ಲೇಸ್ ಗದ್ದೆ ಇತ್ತು. ಪ್ಲೇಸ್ ಅಂತ ಪ್ಲೇಸ್. ತಿಂಡಿ ತಿನ್ಕೊಂಡ್ಯಾ? ಓಕೆ ಶರತ ಪಾಪ ಮತ್ತೆ ಬತ್ತೆ ಅಂತ ಕಡೆ ಇದು ಒಳ್ಳೆ ತಾಣ. ಇದು ಹಸಿರು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಾಪು ದಾರಿ ಅಲ್ಲ. ಇಲ್ಲಿ ಇನ್ನೊಂದು ಬ್ರಿಡ್ಜ್ ಇತ್ತು. ಇದು ಒಳ್ಳೆ ಸೂಪರ್ ಇತ್ತು. ಹಾಲಡಿಯಲ್ಲಿ ಇದೀಗ ನಾವು 4ನೇ ಬ್ರಿಡ್ಜಿಗೆ ಹೋಗ್ತಾ ಇರೋದು. ಈಗ ಒಟ್ಟು 5 ಇತ್ತು ಗಾಡಿ ಕಾಮ್ಕೋರೆ. 5 ಅಲ್ಲ ಮತ್ತು ಜಾಸ್ತಿ ಇರ್ಬೋದು. ನಮ್ ಸಿಕ್ಕದ್ದು 5. ಇದೀಗ 4ನೇ ಬ್ರಿಡ್ಜಲ್ಲಿ ನಾವಿತ್ತೀಗ. ಹಾಲಡಿಗೆ ಬಂದರೆ ನೀವು ಇದು 5 ಬ್ರಿಡ್ಜಲ್ಲಿ ಯಾವ್ದಾದ್ರು ಒಂದು ಬ್ರಿಡ್ಜಿಗಾರು ಬಂದು ಒಳ್ಳೆ ಸೂಪರ್ ಇತ್ತು ಈ ಪ್ಲೇಸ್. ಶರತ್ ಹೆಂಗೆ ಅನಿಸ್ತು ನಿಮ್ಗೆ ಅನಿಸಿಕೆ? ಸೂಪರ್. ಒಂಚೂರು ಬಿಸಿಲಾಗ ಸ್ವಲ್ಪ ಕಪ್ಪಾತಿ ಅಂತ ಅನ್ಸುತ್ತೆ ಅಷ್ಟೇ. ಸ್ವಲ್ಪ ಬೆಳೆ ಮಾಡೋಕೆ ಅಂತಾರ ಮಾಡಿ ಅದಕ್ಕಾರ ಒಂದು ಲಾಗ್ ಮಾಡಿ. ವಂಡರ್ಫುಲ್ நல்ல இருக்கு. ಒಟ್ಟು ನಮಗೆ 5 ಬ್ರಿಡ್ಜ್ ಸಿಕ್ಕಿತ್ತು. ಮತ್ತು ಇನ್ನೂ ಜಾಸ್ತಿ ಬ್ರಿಡ್ಜ್ ಇತ್ತ ಇಲ್ಲಿ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹಾಲಾಡಿಯಲ್ಲೇ 5 ಒಂದು ಒಳ್ಳೆ ಸೂಪರ್ ಬ್ರಿಡ್ಜ್ ಸಿಕ್ಕಿತ್ತು. ನಾವು 5 ತೋರಿಸಿದೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೇಳಿ ಒಂದು ಕಮೆಂಟ್ ಮಾಡಿ. ಅಂದರೆ ಅದರಲ್ಲಿ ಆಯ್ಕಿದ್ದೆ ಆ ಭಾರತ್ ಕಲ್ಲಿನ ದೊಡ್ಡ ಬ್ರಿಡ್ಜ್. ಮತ್ತು ಇದು ಎಲ್ಲ ಅಡ್ಡಿಲ್ಲ, ಒಳ್ಳೆ. ನಿಮ್ಗೆ ಯಾವ್ದು ಈ ಬ್ರಿಡ್ಜಾಗ ಯಾವ ಬ್ರಿಡ್ಜ್ ಇಷ್ಟ ಆಯಿತು ಕಮೆಂಟ್ ಹಾಕಿ. ಅಂದರೆ ಮತ್ತು ಹಾಗೆ ನಿಮ್ಮ ಬದಿಗೆ ಇನ್ಯಾವುದಾದ್ರು ಒಳ್ಳೊಳ್ಳೆ ಪ್ಲೇಸ್ ಈ ಥರದ್ದೆಲ್ಲ ಮಸ್ತ್ ಪ್ಲೇಸ್ ಇದ್ದಿದ್ರೆ ಹಾಗೆ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿ ಅಕ್ಕ ಎಲ್ಲೆಲ್ಲಿ ಇರುತ್ತೆ ಅಂತೇಳಿ. ಚಂದ ಎಲ್ಲಿ ಬರ್ತಾ ಅಲ್ಲಿ ಬಾಯ್ ಒಂದು ಬಾಯ್ ಮಾಡಿ ಈ ಬಾರಿ ಬಂದ್ರೆ ಫೋನ್ ಮಾಡ್ತೀನಿ. ಹಾಂ ಬಾಯ್. ಯೂಟ್ಯೂಬಿಗೆ ಹಾಕ್ರೆ ಒಂದು ಎಲ್ಲರಿಗೆ ಕಳಿಸಿಬಿಡಿ. ಬಾಯ್ ಬಾಯ್ ಹಾಯ್. ಮತ್ತೆ ಅಂತ ಗೊತ್ತಿತ್ತಾ, ನಾವಿಲ್ಲಿ ಊರು ಬದಿದ್ದ ಒಳ್ಳೊಳ್ಳೆ ಪ್ಲೇಸ್ ಇದೆ ಮತ್ತು ಒಳ್ಳೊಳ್ಳೆ ದೇವಸ್ಥಾನದೆಲ್ಲ ವೀಡಿಯೋ ಮಾಡ್ತಾ ಇರತ್ತ. ಅದಕ್ಕೆ ನಮಗೆ ನಿಮ್ದು ಸಪೋರ್ಟ್ ಬೇಕಾ? ಸಪೋರ್ಟ್ ಯಾವ ರೀತಿ ಅನ್ನಕ್ಕೆ ಹೇಳ್ರೆ ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ದು ಎಲ್ಲ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಶೇರ್ ಮಾಡಿ ಸಪೋರ್ಟ್ ಮಾಡ್ರೆ ಸಾಕು. ಈ ಊರ್ ಮನೆ ಗಂಡಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಮತ್ತು ಆಶೀರ್ವಾದ ಇರಲಿ ಅನ್ನಕ್ಕೆ ಕೇಳ್ಕಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀಯಕ್ಕ.